ನಮಸ್ಕಾರ. ವನಶ್ರೀ ಚಾನಲ್ಗೆ ಸ್ವಾಗತ. ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವರು ಅಗ್ನಿ ಮತ್ತು ಸಾಕ್ಷಿ ಇಬ್ಬರೂ ಮಕ್ಕಳು ಡಾಕ್ಟ್ರ್ ಹತ್ರ ಹೋಗಿದ್ದಾರೆ. ಅವ್ರ ಹೆಸರು ಅಶೋಕ್ ಅಂತಲೇ. ಮಕ್ಕಳು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಅವ್ರು ಬರೀ ಮಕ್ಕಳು ಆಗೋದು ಹೇಗೆ, ಮಕ್ಕಳಿಗೆ ಹೇಗೆ ನೋಡ್ಕೋಬೇಕು, ನೀವು ಗಂಡ ಹೆಂಡತಿ ಹೇಗಿರಬೇಕು, ಬರೀ ಇದೇ ಹೇಳ್ತಾರೆ. ಆದರೆ ಕೊನೆಗೆ ಗೊತ್ತಾಗುತ್ತೆ ನಾನು ಮಕ್ಕಳು ಡಾಕ್ಟ್ರು, ನಾನು ದೊಡ್ಡವ್ರ ಡಾಕ್ಟ್ರ್ ಅಲ್ಲ ಅಂತೇಳಿ. ಆವಾಗ ಆಚೆ ಬರ್ತಾರೆ. ಆವಾಗ ಹೇಳ್ತಾನೆ, ನೀವು ಮುಂದೆ ಮದುವೆ ಆದ್ರೂ ನನ್ನ ಹತ್ರನೇ ಬಂದುಬಿಡಿ ಅಂತೇಳ್ಬಿಟ್ಟು. ಸರಿ ಆಯಿತು ಅಂತೇಳಿ ಆಚೆ ಬರ್ತಾರೆ ಕೈ ಮುಗಿದು. ಇಂಥ ಕೆಲಸ ಮಾಡೋಕ್ಕೆ ಹೋಗ್ಬಿಡಿ, 2-3 ಗಂಟೆ ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ದಾಗೋಯ್ತು ಅಂತೇಳ್ಬಿಟ್ಟು. ಆಮೇಲೆ ಅಗ್ನಿ ಅಲ್ಲಿಂದ ಹಾಸ್ಪಿಟ್ಲಿಗೆ ಬರ್ತಾರೆ ಇಬ್ಬರು. ಅಷ್ಟೊತ್ತಿಗೆ ಡಾಕ್ಟ್ರು ಬಂದು ಟ್ರೀಟ್ಮೆಂಟ್ ಮಾಡ್ತಾಯಿರ್ತಾರೆ ಅರವಿಂದಗೆ. ಟ್ರೀಟ್ಮೆಂಟ್ ಮಾಡಿ ಎಲ್ಲ ಹೇಳ್ತಾ ಇರ್ತಾರೆ. ಆಮೇಲೆ ನರ್ಸ್ ಬಂದು, ನಾನು ಬರ್ತಾ ಇರ್ತೀನಿ ಕೆಳಗಿಂದ ಹತ್ತು ಬರಬೇಕಲ್ಲ, ಆವಾಗ ನರ್ಸ್ ಬಂದು ಪಿಕ್ ಮಾಡ್ಕೆ ಬರ್ತಾರೆ. ಆಮೇಲೆ ಇಬ್ಬರು ಬಂದು ಅಪ್ಪ ಹತ್ರ ನಿಂತ್ಕೋತಾರೆ. ಅಷ್ಟೊತ್ತಿಗೆ ಒಬ್ಬರು ಲೇಡಿ ಡಾಕ್ಟ್ರು, ಒಬ್ಬರು ದೊಡ್ಡ ಡಾಕ್ಟ್ರು ಇಬ್ಬರೂ ಸೇರಿ ರಿಪೋರ್ಟ್ ಎಲ್ಲ ನೋಡಿ ಎಲ್ಲ ಪಕ್ಕ ಆದಮೇಲೆ ಏನೂ ತೊಂದರೆ ಇಲ್ಲ, ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಆವಾಗ ಖುಷಿ ಆಗುತ್ತೆ ಎಲ್ಲರಿಗೂ. ಆಮೇಲೆ ಸರಿ ಹೋಗೋದು ಅಂತೇಳಿ ಆಗಿ ಸಾಕ್ಷಿಗೆ ಅರವಿಂದ್ ಹೇಳ್ತಾರೆ, ನೋಡಮ್ಮ ನಾಳೆ ನೀನು ಆಫೀಸಿಗೆ ಹೋಗೋದು ಬೇಡ, ನಮ್ಮ ಮನೆಗೆ ಬಂದುಬಿಡು ಬೆಳಗ್ಗೆನೇ ಅಂತ ಹೇಳ್ತಾರೆ. ಓಕೆ ಸರ್, ಆಫೀಸಿಗೆ ಇವತ್ತು ಹೋಗಿಲ್ಲ, ನಿನ್ನೆನೂ ಹೋಗಲಿಲ್ಲ ಅಂತ. ಆಮೇಲೆ ಸರಿ ಪರವಾಗಿಲ್ಲ, ನೀನು ಮನೆ ಹತ್ರನೇ ಬಂದುಬಿಡು, ಆಫೀಸಿಗೇನು ಹೋಗೋದು ಬೇಡ ಅಂತ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವಳು ಡಾಕ್ಟ್ರುಗಳೆಲ್ಲ ನೋಡಿಬಿಟ್ಟು ಚೆಕ್ ಮಾಡಿ ಎಲ್ಲ ನೋಡಿ ಅವರೆಲ್ಲ ಹೋಗ್ತಾರೆ ಡಾಕ್ಟ್ರುಗಳು ಹೋದಾಗ ಮಗ ಮತ್ತು ಸಾಕ್ಷಿ ಮತ್ತು ಅಗ್ನಿ ಇಬ್ಬರೂ ನಿಂತಿರ್ತಾರೆ. ಅಗ್ನಿಗೆ ನೀನು ಹೋಗು, ನಾನು ಆರಾಮಿದ್ದೀನಿ, ತೊಂದರೆ ಇಲ್ಲ, ನೀನು ಹೋಗು ಆಚೆ ಕಡೆ ಅಂತ ಕಳಿಸ್ತಾನೆ. ಕಳಿಸ್ಬಿಟ್ಟು ಸಾಕ್ಷಿಗೆ ಹೇಳ್ತಾನೆ, ನೀನು ನಾಳೆ ಬೆಳಿಗ್ಗೆ ಇಲ್ಲಿ ಮನೆ ಹತ್ರನೇ ಬಂದುಬಿಡು, ಡಿಸ್ಚಾರ್ಜ್ ಆಗಿ ನಾನು ಮನೆಗೆ ಬರ್ತೀನಿ, ನೀನು ಮನೆ ಹತ್ರ ಬಂದುಬಿಡು ಅಂತೇಳಿ. ಸರಿ ಸರ್ ಅಂತ ಹೇಳಿ ಹೋಗ್ತಾಳೆ ಮನೆಗೆ. ನಾನು ಯಾಕೆ ಅಂತಾಳೆ. ಅದೆಲ್ಲ ಕೇಳಬೇಡ, ನಿನ್ನ ಮನೆಗೆ ಬಾ, ನಾಳೆ ಬೆಳಿಗ್ಗೆ ಮನೆಗೆ ಬಾ ಅಂತ ಹೇಳಿರ್ತಾನೆ. ಸರಿ ಸರ್ ಅಂತ ಹೇಳ್ತಾಳೆ. ಆಮೇಲೆ ಅವಳು ಹೋಗ್ತಾರೆ. ಅವರು ಈ ಕಡೆ ಮನೆಯಲ್ಲಿ ಅವನು ಬಾಡಿಗೆ ಮನೆಯಲ್ಲಿರೋವಂಥವನು ಬಂದುಬಿಟ್ಟು ಎಲ್ಲ ಮಂಚ, ಟೀಪಾಯಿ, ಚೇರು ಎಲ್ಲನೂ ತಂದುಬಿಟ್ಟು ಕೆಳಗಡೆ ರೂಮಿಗೆ ಶಿಫ್ಟ್ ಮಾಡಿರ್ತಾನೆ. ಆಮೇಲೆ ಭೂಮಿ ಬಂದ ತಕ್ಷಣ ಸಾಕ್ಷಿಗೆ ಹೇಳ್ತಾಳೆ, ಅಕ್ಕ ಬಾಯಿಲಿ ನೋಡು, ಬಾಯಿಲಿ ಏನಾಗಿದೆ ಅಂತ ನೋಡು ಬಾಯಿಲಿ ಅಂತ. ಏನಾಗಿದೆ ಭೂಮಿ, ಇವಾಗ ಬಂದಿದ್ದೀನಿ ಅಂತ ಬರ್ತಾಳೆ. ಏನಾಗಿದೆ ಅಂತ ಕೇಳ್ತೀಯಲ್ಲ, ಹೋಗು. ಅತ್ತೆ ಮತ್ತು ಅತ್ತೆ ಮಗಳದಿರು ಎಲ್ಲರೂ ಬಂದು ಒಳ್ಳೆ ಕೇಡಿಗಳು ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆಮೇಲೆ ರೂಮಲ್ಲೆಲ್ಲ ಹೋಗಿ ಚೆಕ್ ಮಾಡಿ ನೋಡಿಬಿಟ್ಟು ಮತ್ತೆ ಅವರು ಅಕ್ಕ ತಂಗಿ ಇಬ್ಬರು ಮೇಲೆ ಹೋಗ್ತಾರೆ, ಸಾಕ್ಷಿ ಮತ್ತು ಭೂಮಿ. ಮೇಲೋಗ್ಬಿಟ್ಟು ಅವನು ಜ್ಞಾನ ಮಾಡ್ತಾ ಕೂತಿರ್ತಾನೆ. ಆವಾಗ ಹೋಗ್ಬಿಟ್ಟು, ಅಲ್ಲ ನೀವು ಅವನ್ನೆಲ್ಲ ತಂದು ಕೆಳಗೆ ಹಾಕಿದ್ದೀರಲ್ಲ, ಅಷ್ಟೊಂದು ಶ್ರಮ ಯಾಕೆ ತಗೊಂಡ್ರಿ, ಮೇಲೆ ಇಟ್ಕೋಬೇಕಿತ್ತು ನೀವು, ಬನ್ನಿ ಅದನ್ನೆಲ್ಲ ತೊಗೊಂಡು ಬಂದು ಮೇಲೆ ಹಾಕ್ಕೊಡಿ, ನಮಗೆ ಅವೆಲ್ಲ ಬೇಡ, ನಮಗೆ ನೆಲದಲ್ಲಿ ಮಲಗಿ ಅಭ್ಯಾಸ ಇದೆ, ತೊಂದರೆ ಇಲ್ಲ ಅಂತ ಹೇಳ್ತಾಳೆ. ಆವಾಗ ಅವನು ಹೇಳ್ತಾನೆ, ಇಲ್ಲ ನನಗೇನು ತೊಂದರೆ ಏನಿಲ್ಲ, ನೀವು ಮಲ್ಕೊಳ್ಳಿ ಆರಾಮಾಗಿ, ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಈ ಹುಡುಗಿರು ಹೇಳ್ತಾರೆ, ಇಲ್ಲ ಬನ್ನಿ ನಿಮ್ಮ ಇದು ವಸ್ತುನ ಬಿಚ್ಕೊಂಡು ಬನ್ನಿ, ನಮಗೆ ಬೇಡ ಅವು, ನಾವು ಆರಾಮಾಗಿ ನೆಲದಲ್ಲಿ ಮಲ್ಕೊಳ್ಳೋ ಅಭ್ಯಾಸ ಇದೆ ಅಂತ ಹೇಳ್ತಾರೆ. ಆದರೆ ಅವನು ಕೇಳಲ್ಲ. ಇಲ್ಲ ಅದನ್ನ ಹೇಳೋಕ್ಕೆ ಬಂದ್ರೆ ನೀವು ಬಂದಿದ್ದು ಗೊತ್ತಾಯಿತು ನನಗೆ ಅಂತಾನೆ. ಹೆಂಗೆ ಜ್ಞಾನ ಮಾಡ್ತಾ ಕೂತಿದ್ರಲ್ಲ, ಹೆಂಗೆ ಗೊತ್ತಾಯಿತು ಅಂತ. ಗೊತ್ತಾಗುತ್ತೆ ಬಿಡಿ, ಅದೆಲ್ಲ ಸಿಂಪಲ್ ಮ್ಯಾಟ್ರು, ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆವಾಗ ಅಲ್ಲಿ ಮಾತಾಡ್ಕೊಂಡು ಬಂದು ಕೆಳಗೆ ಬರ್ತಾರೆ. ಕೆಳಗೆ ಬರೋ ಹೊತ್ತಿಗೆ ಅವ್ರ ಅತ್ತೆ ಇಬ್ಬರು ಹೆಣ್ಮಕ್ಳು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇವಳು ಏನಾದರೂ ಗಾಂಚಳಿ ಹೊಡೆದ್ರೆ
ಇದನ್ನು ಬಾಡಿಗೆ ಕೊಟ್ಬಿಟ್ಟು ಇವ್ರನ್ನ ಆಚೆಗೆ ಹಾಕಿ ಇಲ್ಲೂ ಬಾಡಿಗೆ ತಗೊಳ್ತೀನಿ ನಾನು ಅಂತೇಳಿ ಅವ್ರ ಅಮ್ಮ ಹೇಳ್ತಾ ಇರ್ತಾಳೆ. ಅಲ್ಲಿ ಅರವಿಂದನ್ ಕರ್ಕೊಬಂದಿದ್ದಾರೆ, ಮನೇಲೆಲ್ಲ ಖುಷಿಯಾಗಿದ್ದಾರೆ. ಈ ಕಡೆ ಬಂದು ಸಾಕ್ಷಿ ಮನೆಯಲ್ಲಿ ಸಾಕ್ಷಿಗೆ ಎಲ್ಲರೂ ಬರೋದನ್ನೇ ಕಾಯ್ತಾ ಇದ್ದಾರೆ. ಇವತ್ತು ಅವಳಿಗೆ ಏನೇನು ಟಾರ್ಚರ್ ಕೊಡ್ಬೋದು, ಹೇಗೆ ಮಾತಾಡ್ಬೋದು, ಏನೇನು ಮನಸ್ಸಿಗೆ ನೋವು ಮಾಡ್ಬೋದು ಅಂತ ಎಲ್ಲ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಇವರು. ಕಾಫಿ ಮಾಡ್ಕೊಂಡು ಕುಡಿತಾ ಇರ್ತಾರೆ. ಆದರೆ ಭೂಮಿಗೂ ಕೊಡಲ್ಲ, ಸಾಕ್ಷಿಗೂ ಕೊಡಲ್ಲ. ಕಾಫಿ ಕುಡಿ ಅಂತಲೂ ಹೇಳಲ್ಲ, ಏನೂ ಹೇಳಲ್ಲ ಅವರು. ಆಮೇಲೆ ಈ ಕಡೆ ಇವಳು ಭೂಮಿ ಸಾಕ್ಷಿ ಕಾಫಿ ಮಾಡ್ಕೊಂಡು ಬಂದು ಭೂಮಿ ಭೂಮಿ ಅಂತ ಕರೀತಾಳೆ. ಆಮೇಲೆ ಭೂಮಿ ಅಂತ ಕರೆದಾಗ ಸರಿ ಅಂತೇಳಿ ಭೂಮಿ ರೂಮಿಗೆ ತಗೊಂಡೋಗ್ತಾಳೆ ಸಾಕ್ಷಿ ಕಾಫಿನ. ಆವಾಗ ಇವ್ರು 3 ಜನ ಕೂತ್ಕೊಂಡು ಮಾತಾಡೋದು. ಅಮ್ಮ ಸಾಕ್ಷಿ ಎಷ್ಟು ಚೆನ್ನಾಗಿ ಕಾಫಿ ಮಾಡೋಣ, ನೀನು ನೋಡಿದ್ರೆ ಈ ಥರ ಕಲ್ಗಚ್ಚು ಮಾಡ್ದಂಗೆ ಮಾಡಿದ್ದೀಯಲ್ಲಮ್ಮ, ಒಂಚೂರು ಚೆನ್ನಾಗಿಲ್ಲ ಅಂತ ಬೈತಾಳೆ. ಹೆಣ್ಮಕ್ಳು ಬೈತಾರೆ. ಆಮೇಲೆ ಮೇಲ್ಗಡೆ ಬಾಡಿಗೆಗಿರೋ ಅಂಥವನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಪ್ರಸಾದ ತಗೊಬರ್ತಾನೆ. ಆ ಪ್ರಸಾದನ ಕೈಯಿಂದನೇ ಕಿತ್ಕೊಂಡ್ಬಿಡ್ತಾಳೆ. ಕಿತ್ಕೊಂಡ್ಬಿಟ್ಟು ಸಾಕ್ಷಿ ಅತ್ತೆ ಮಗಳದಿರು ಕೈಯಿಂದ ಕಿತ್ಕೊಂಡು ತಿಂದ್ಬಿಡ್ತಾರೆ. ಸಾಕ್ಷಿಗೂ ಕೊಡಲ್ಲ, ಭೂಮಿಗೂ ಕೊಡಲ್ಲ, ಅವರೇ ತಿಂದಾಕ್ಬಿಡ್ತಾರೆ. ಆಮೇಲೆ ಅವನು ಎಲ್ಲರಿಗೂ ಬಾಯಿ ಹೇಳಿ ಹೋಗ್ತಾನೆ. ಈ ಕಡೆ ಅರವಿಂದ ಬಂದಿದ್ದಾನೆ. ಮನೇಲೆಲ್ಲ ತುಂಬ ಸಂತೋಷವಾಗಿದ್ದಾರೆ. ಎಲ್ಲ ಮೇಲಿಂದ ಇಳಿದು ಬರ್ತಾ ಇದ್ದಾರೆ. ಡೂಪ್ಲೆಕ್ಸಿಂದ ಎಲ್ಲ ಇಳಿದು ಬರ್ತಾ ಇದ್ದಾರೆ ಒಬ್ಬೊಬ್ಬರಾಗಿ. ತುಂಬ ಖುಷಿಯಾಗಿ ಸಂತೋಷವಾಗಿರೋ ಅಂಥ ಟೈಮು. ಆದರೆ ಇನ್ನೂ ಸಾಕ್ಷಿ ಬಂದಿಲ್ಲ. ಸಾಕ್ಷಿ ಬೆಳಿಗ್ಗೆನೇ ಬಂದುಬಿಡು ಅಂತ ಹೇಳಿದ್ದಾರೆ, ಆದರೆ ಇನ್ನೂ ಬಂದಿಲ್ಲ. ಬರ್ತಾಳೆ. ಅಷ್ಟೊತ್ತಿಗೆ ಅಗ್ನಿನೂ ಕೂಡ ಮೇಲಿಂದ ಇಳಿದು ಬರ್ತಿದ್ದಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.